ಅದು ಪಾರ್ವತಿಗೆ ಇಷ್ಟ ಆಗಿ ಪಾರ್ವತಿ ಅದನ್ನು ಸಾಕ್ತಾ ಇದ್ದಂತೆ. ಅದು ದೊಡ್ಡದಾಯ್ತಾ ಶಿವನ ಜಾಗನೆಲ್ಲ ಹಾಳು ಮಾಡ್ತಾ ಇತ್ತಂತೆ. ಅದಕ್ಕೆ ಶಿವ ಕೋಪಗೊಂಡು ಅದನ್ನು ಓಡಿಸ್ಬಿಡ್ತಾನಂತೆ. ಆಗ ಅದು ಈ ಪಾರ್ವತಿ ಅದಕ್ಕೆ ಆ ವಿಚಾರ ಕೇಳಿಸ್ಕೊಂಡು ದುಃಖ ಪಡ್ತಾಳಂತೆ. ಆವಾಗ ಶಿವ ಅದನ್ನು ಕೇಳಿ ಮತ್ತೆ ಹಂದಿ ಮರಿನ ತರಿಸ್ತಾನೆ, ಹುಡುಕಿ ತಗೊಂಬರ್ತಾನೆ. ಆವಾಗ ಅದಕ್ಕೆ ಒಂದು ಶಾಪ ಕೊಡ್ತಾರೆ, ಅಂದರೆ ಶುಭಕೃಷಕನ ಶಾಪ. ಈಗ ಅದು ಕಾಂತಾರ, ದೇವರ ಕಾಂತಾರ, ಅದು ವೇಷ ಆಗ್ತಾರ, ಅವ್ರ ವೇಷ ಆಗ್ತಾರಲ್ಲ, ಅವ್ರ ಮೇಲೆ ಹೋಗ್ಬಿಟ್ಟು ಅವ್ರೊಳಗೆ ಹೋಗ್ಬಿಟ್ಟು ಬೇರೆಯವ್ರ ಭವಿಷ್ಯವನ್ನು ಹೇಳುವಂಥ ಶುಭಕೃಷಕನ ಶಾಪ ಕೊಡ್ತಾನೆ. ಗೊತ್ತಾಯ್ತಾ ಫ್ರೆಂಡ್ಸ್? ಈ ಥರ ಇನ್ನೂ ವೀಡಿಯೋಸ್ ನಿಮಗೆ ತಿಳ್ಕೊಬೇಕಂದ್ರೆ ನನ್ನ ಲೈಕ್ ಮಾಡಿ, ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ನಿಮ್ಮ ನೇಮ್ ಬರೆಯೋಕ್ಕೆ ಬರುತ್ತೆ ಅಂದರೆ ನಿಮ್ಮ ನೇಮ್ನ ಬರೀರಿ. ಓಕೆ, ಬಾಯ್ ಫ್ರೆಂಡ್ಸ್.